ತಿರುಪ್ಪಾವೈನ 30ನೇ ಪದ್ಯ. ಮಂಗಳ್ ಕಡಲ್ ಕಡಂದ ಮಾಧವனை ಕೇಶವனை திங்கள் திருமுகத்து சென்றியலாராய் சென்றெஞ்சை அங்கப்பெருகொண்டு ஆற்றி அனுப்புதுவை பெங்கமால் தன் தெரியல் பட்டபிராம் கோதை சொன்ன ஷங்கள் தமிழ் மாலை 30 தப்பாமே இப்பெரண்டுப்பை ரீரெண்டு மால் வர்த்தோள் ஷங்கள் திருமுகத்து செல்வத் திருமேல்காள் எங்கள் திருமெல்ಪற்று ಇಂಬೆರುಮಾಂ ರೆಂಭಾವಾಯ್. ತಿರುಪ್ಪಾವೈನ 30ನೇ ಪದ್ಯದಲ್ಲಿ ಶ್ರೀಪತಿಯಾದ ಭಗವಂತನ ಕೃಪೆಗೆ ಪಾತ್ರರಾಗಿ ಆನಂದವನ್ನು ಅನುಭವಿಸುವರು ಎಂಬ ಫಲಶ್ರುತಿ ಬರುತ್ತೆ. ಚಂದ್ರವದನೆಯರು ಸಕಲಾಭರಣ ಭೂಷಿತೆಯರೂ ಆದ ಗೋಪಿಕನ್ಯರು ಗೋಕುಲದಲ್ಲಿ ಕ್ಷೀರಸಾಗರವನ್ನು ಮಂಥನ ಮಾಡಿದ ಶ್ರೀಪತಿಯನ್ನು ಕೃಷ್ಣನನ್ನು ಸಮೀಪಿಸಿ ಪುರುಷಾರ್ಥವನ್ನು ಪಡೆದರು. ಈ ಸಮಾಚಾರ ಸುಂದರವಾದ ನಗರವಾದ ಶ್ರೀವಳ್ಳಿ ಪುತ್ತೂರಿನಲ್ಲಿ ಕಮಲ ಪುಷ್ಪಗಳ ಹಾರವನ್ನು ಹಿಡಿದಿರುವ ಶ್ರೀ ಪೆರಿಯಾಳ್ವಾರ್ ಅವರ ಪುತ್ರಿಯಾದ ಗೋದಾದೇವಿಯು ಈ ಪದ್ಯಮಾಲೆಯ ಮೂಲಕ ನಮಗೆ ತಿಳಿಸಿರುವಳು. ಈ ಪದ್ಯಮಾಲೆಯ 30 ಪದ್ಯವನ್ನು ಒಂದೂ ಬಿಡದೆ ಅನುಸಂಧಾನ ಮಾಡುವರು ಚತುರ್ಭುಜನು ಕಮಲ ನೇತ್ರನೂ ಆದ ಶ್ರೀಪತಿಯ ಕೃಪೆಗೆ ಪಾತ್ರರಾಗಿ ಆನಂದವನ್ನು ಹೊಂದುತ್ತಾರೆ ಎಂದು ಗೋದಾದೇವಿ ತಿಳಿಸ್ತಾ ಇದ್ದಾಳೆ. ವಂಗಕ್ಕಡಲ್ ಕಡೆಂದ ಮಾಧವನೇ, ಸಾಗರದಲ್ಲಿ ಸಂಚರಿಸುತ್ತಿರುವ ಹಡಗುಗಳಿಗೆ ಯಾವ ಕೆಡಕೂ ಆಗದಂತೆ ಸಮುದ್ರ ಮಂಥನ ಮಾಡಿದನು ಭಗವಂತನು. ಅಮೃತವನ್ನು ದೇವತೆಗಳಿಗೆ ಕೊಟ್ಟು ತಾನು ಲಕ್ಷ್ಮಿಯನ್ನು ಪಡೆದನು. ಇದರಿಂದ ಮಾಧವನ್ ಎಂದು ಎನಿಸಿದನು. ಗೋಪಿಯರು ಮುಖದಲ್ಲಿ ಚಂದ್ರಬಿಂಬದಂತೆ ಪ್ರಸನ್ನಗೊಂಡವು. ಇದಕ್ಕೆ ಕಾರಣ ಅವರು ಅಪೇಕ್ಷಿಸಿದಂತೆ ಶ್ರೀಕೃಷ್ಣನು ನೆಪ್ಪಿನ್ನೆಯೊಳಗೂಡಿ ಅವರ ಮಧ್ಯ ಬಂದು ಸೇರಿದ್ದನು. ಗೋಕುಲದಲ್ಲಿ ಶ್ರೀಕೃಷ್ಣನನ್ನು ಹೊಂದಿ ಅನುಭವಿಸಿದ ಆನಂದವನ್ನು ಗೋದಾದೇವಿ ತನ್ನ ಭಾವನೆಯಲ್ಲಿ ಅನುಭವಿಸಿದಳು. ಈ ಗ್ರಂಥವನ್ನು ಕಲಿಯುವವರಿಗೂ ಸಹ ಸದಾ ಕಾಲದಲ್ಲೂ ಆನಂದ ಅನುಭವ ಉಂಟಾಗುತ್ತದೆ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. ಭಾವನಾಗಮ್ಯ ಅಂತ ಲಲಿತಾ ಸಹಸ್ರನಾಮದಲ್ಲಿ ಒಂದು ಪದ ಬರುತ್ತೆ. ಯದ್ಭಾವಂ ತದ್ಭವತಿ ಥರ ನಮ್ಮ ಭಾವದಲ್ಲಿ ಏನಿರುತ್ತೆ, ಭಾವನಾಗಮ್ಯದಲ್ಲಿ ಭಕ್ತಿಗಮ್ಯದಲ್ಲಿ ನಮ್ಮ ಭಾವನೆಯಲ್ಲಿ ಏನಿರುತ್ತೆ ಅದು ಅದರಂತೆ ನಮ್ಮ ಜೀವನ ನಡೆಯೋದು ಖಂಡಿತ. ಹೇಗೆ ಭಗವಂತ ಸಮುದ್ರದಲ್ಲಿ ಹೋಗುವಂಥ ಹಡಗನ್ನ ಯಾವ ದಿಕ್ಕಲ್ಲಿ ಹೇಗೆ ಹೋಗಬೇಕು ಅಂತ ಹೇಳಿ ಸೂಚಿಸಿ ಅದನ್ನು ಸೇಫಾಗಿ ಕರ್ಕೊಂಡು ಬರ್ತಾನೋ, ಹಾಗೆ ನಾವು ಸಂಸಾರವೆಂಬ ಭವಸಾಗರವನ್ನು ದಾಟಬೇಕು ಅಂತಂದರೆ ಗೋದಾದೇವಿ ಹೇಳಿರುವಂತಹ ತಿರುಪ್ಪಾವೈಯಲ್ಲಿರುವಂತಹ ವ್ರತವನ್ನು ನಾವು ಅನುಸರಿಸಬೇಕು. ಅದನ್ನೂ ಸಹ ಅವಳು ಬಹಳ ಸಿಂಪಲ್ಲಾಗೇ ನಮ್ಗೆ ಹೇಳ್ಕೊಟ್ಟಿದ್ದಾಳೆ, ಹೇಗೆ ಇರಬೇಕು, ಏನು ಮಾಡಬೇಕು ಅಂತ ಹೇಳಿಬಿಟ್ಟು. 30ನೇ ಪದ್ಯ ಬರೋ ಅಷ್ಟೊತ್ತರೊಳಗಡೆ ಅವಳು ನಮಗೋಸ್ಕರ ಭಗವಂತನ ಜೊತೆ ಅನುಸಂಧಾನ ಮಾಡಿ ನಮಗೇನೆಲ್ಲ ಬೇಕು, ಏನು ಬೇಕು, ಈ ಸಂಸಾರವನ್ನು ನಾವು ಈ ತಾಪಗಳಿಂದ ನಾವು ಬೆಂದು ಹೋಗದೆ ಆನಂದವಾಗಿ ಕೃಷ್ಣನ ಸ್ವರೂಪವನ್ನು ಸೇರಬೇಕು ಅಂತ ಹೇಳ್ತಾ ಇದ್ದಾಳೆ. ಬರೀ ಅವಳು ಸುಮ್ಮನೆ ಕುತ್ಕೊಂಡು ಹೇಳಲಿಲ್ಲ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡಲಿಲ್ಲ. ಅವಳೇ ಬಂದು ಖುದ್ದಾಗಿ ನಿಂತು ಏನನ್ನ ನಮ್ಗೆ ಹೇಳ್ತಾ ಇದ್ದಾಳೋ ಅದನ್ನೆಲ್ಲ ಪಾಲಿಸ್ಬಿಟ್ಟು ನನ್ನ ಜೊತೆ ನೀವು ಬನ್ನಿ, ನನ್ನ ಜೊತೆ ಒಟ್ಟಿಗೆ ನೀವು ಸ್ನಾನ ಮಾಡಕ್ಕೆ ಬನ್ನಿ, ನನ್ನ ಜೊತೆ ಬೆಳಿಗ್ಗೆ ಬೇಗ ಏಳಿ, ಮತ್ತು ಯಾರ್ಯಾರನ್ನ ಎಬ್ಬಿಸ್ಬೇಕು, ಯಾರ ಜೊತೆ ಮಾತಾಡಬೇಕು ಎಲ್ಲನೂ ನಾವು ಜೊತೆಲೇ ಮಾಡ್ಕೊಂಡು ಹೋಗೋಣ. ಹೇಗೆ ಅವಳ ಜೊತೆ ನಿಂತು ಅವಳ ಮಾರ್ಗದರ್ಶನದಲ್ಲಿ ನಾವೇನಾದರೂ ನಡೆದ್ರೆ ಭಗವಂತ ನಮಗೆ ಪರ್ಮನೆಂಟಾಗಿ ಸಿಕ್ಬಿಡ್ತಾನೆ. ಆ ಥರ ತಿರುಪ್ಪಾವೈನ ಗೋದಾದೇವಿ ಡಿಸೈನ್ ಮಾಡಿದ್ದಾಳೆ. ಕಾತ್ಯಾಯನಿ ವ್ರತ ಗೋಪಿಕನ್ಯರು ಮಾಡಿದಾಗ ಭಗವಂತ ಅವರಿಗೆ 1 ದಿನ ಮಾತ್ರ ಸಿಕ್ಕಿದ್ದ. ಆದರೆ ಗೋದಾದೇವಿ ಎಷ್ಟು ಕರುಣಾಮಯಿ ನೋಡಿ, ಅವಳು ನಮಗೆ ತಿರುಪ್ಪಾವೈಯನ್ನು ಕೊಟ್ಟು ನಮ್ಮನ್ನ ಪರ್ಮನೆಂಟಾಗಿ ಭಗವಂತನ ಜೊತೆ ಇರುವ ಥರ ಮಾಡಿದ್ದಾಳೆ. ಅಂಥ ಗೋದಾದೇವಿಗೆ ಖಂಡಿತ ನಮ್ಮ ಒಂದು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಲೇಬೇಕು, ಥ್ಯಾಂಕ್ ಯು ಹೇಳಲೇಬೇಕು, ನಮ್ಮ ಗ್ರ್ಯಾಟಿಟ್ಯೂಡ್ನ ಅವಳಿಗೆ ಸಲ್ಲಿಸಲೇಬೇಕು. ಬರೀ
ನೀವು ಪೂರ್ತಿ 30 ದಿನ ಕರೆಕ್ಟಾಗಿ ವ್ರತ ಮಾಡಿರಬೇಕು, ನೀವು ಹಾಗೇ ಮಾಡಿರಬೇಕು, ಹೀಗೆ ಮಾಡಿರಬೇಕು. ಅದಕ್ಕೂ ಮೀರಿ ಭಗವತಿ ಹೇಳ್ತಾಳೆ ಗೋದಾದೇವಿ, ಪರವಾಗಿಲ್ಲ, ನೀವು ಹೇಗೆ ಮಾಡಿದ್ರೂ ಪರವಾಗಿಲ್ಲ, ಬರೀ ಕೇಳಿಸ್ಕೊಂಡಿದ್ದೀರಾ ಆದರೂ ನಿಮಗೆ ಫಲ ಸಿದ್ಧಿಸುತ್ತೆ. ಅಥವಾ ನೀವೆಲ್ಲೋ ಯಾರೋ ಪೂಜೆ ಮಾಡಿದ್ದೀರಾ, ಅಲ್ಲಿ ಹೋಗಿ ಕೂತಿದ್ದೀರಾ, ಅದಕ್ಕೂ ಫಲ ಸಿಕ್ಕತ್ತೆ. ನೋಡಿದ್ದೀರಾ, ಬರೀ ಒಂಚೂರು ಕೇಳಿದ್ದೀರಾ, ಬಂದಿದ್ದೀರಾ, ಏನ್ ಸ್ವಲ್ಪ ಸ್ವಲ್ಪ ನೀವು ಮಾಡಿದ್ರು ಪೂರ್ತಿ ಪ್ರಮಾಣದ ಫಲಶ್ರುತಿ ನಿಮಗಿದೆ ಅಂತ ಗೋದಾದೇವಿ ಹೇಳ್ತಾಳೆ. ಇದು ಇಂಥ ದೊಡ್ಡ ಹೃದಯ ಗೋದಾದೇವಿಗಿದೆ. ನೋಡಿ, ನಾವ್ ಯಾರಾದ್ರೂ ಏನಾದ್ರೂ ಬಂದ್ರೆ ಏನ್ ಕೊಡ್ತೀವಿ? ಸ್ವಲ್ಪ ಕಾಫಿ ತಗೋತೀರಾ, ತಿಂಡಿ ತಗೋತೀರಾ ಅಂತ ಕೇಳ್ತೀವಿ. ಮುಂದೆ ಏನೋ ಅವ್ರಿಗೆ ಯಾರಿಗೋ ಓದಿಸ್ಲಿಕ್ಕೆ ಸಹಾಯ ಮಾಡಿರ್ಬೋದು, ಇನ್ಯಾರಿಗೋ ಇನ್ನೇನೋ ನಾವು ದಾನ ಧರ್ಮಗಳನ್ನ ಮಾಡಿರ್ಬೋದು. ನಮ್ಮ ಕೈಯಲ್ಲಿ ಮಾಡಕ್ಕಾಗೋದು ಅಷ್ಟೇ. ಆದ್ರೆ ನಾವು ಸ್ವಲ್ಪ ಸ್ವಲ್ಪನೇ ಮಾಡಕ್ಕಾಗತ್ತೆ. ಆದ್ರೆ ಅದೇ ಭಗವಂತ ಆದ್ರೆ, ಗೋದಾದೇವಿ ಆದ್ರೆ ನಮಗೆ ಸ್ವಲ್ಪ ಮಾಡಿದ್ರು ಪೂರ್ಣ ಪ್ರಮಾಣದ ಆಶೀರ್ವಾದವನ್ನ ಕೊಡ್ತಾರೆ. ನಾವು ಸ್ವಲ್ಪ ಕೊಟ್ಬಿಟ್ಟು ನಾವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅವ್ರು ನಮ್ಗೇನಾದ್ರು ಥ್ಯಾಂಕ್ಸ್ ಹೇಳ್ತಾರಾ, ನೋಡು ನಾನು ಎಷ್ಟು ಮಾಡಿದೆ, ಅವ್ರು ನಮಗ್ ಮಾಡಿದ್ರಾ, ನಮ್ಗೆ ಅವ್ರು ಏನೂ ಮಾಡ್ಲಿಲ್ಲ ಅಂತ ನಾವು ಯಾವಾಗ್ಲೂ ಮಾತಾಡ್ಕೋತಾ ಇರ್ತೀವಿ. ಆದ್ರೆ ಭಗವತಿ ನೋಡಿ, ಗೋದಾದೇವಿ ಎಲ್ಲವನ್ನೂ ಧಾರೆ ಎರೆದು ಎಲ್ಲಾನು ನಮಗ್ ಹೇಳ್ಕೊಟ್ಟು, ಬರೀ ನೀವು ಇಷ್ಟು ವ್ರತ ಮಾಡಿದ್ರೆ ಸಾಕು, ನಿಮ್ಗೆ ಫಲ ಸಿದ್ಧಿಸುತ್ತೆ, ನೀವು ಭಗವಂತನನ್ನ ಪಡಿತೀರಾ ಅಂತ ಹೇಳ್ತಾ ಇದ್ದಾಳೆ. ಇಂಥ ಒಂದು ಸುಂದರವಾದ ಅರ್ಥಗಳಿರೋ ಪದ್ಯನ ಖಂಡಿತ ನೀವೆಲ್ಲ ಓದಿ ತಿಳಿದು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಸಿಕ್ಕುವ ಒಂದು ಪರಮಾನಂದ ಅನುಭವಿಸಿದವರಿಗೆ ಗೊತ್ತು. ಅಂಥ ಅನುಭೂತಿ ನಿಮ್ಗೆಲ್ಲರಿಗೂ ಆಗ್ಲಿ. ನಿಮಗೆ ಆ ಗೋದಾರಂಗನಾಥನ ಕೃಪೆ ಪೂರ್ಣ ಪ್ರಮಾಣದಲ್ಲಿ ಇರಲಿ ಅಂತ ಬೇಡ್ಕೊಳ್ತಾ ಈ ಪದ್ಯದ ತಾತ್ಪರ್ಯವನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೆ ಶರಣಂ.